ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಯನ್ ಪ್ರೇಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕೇಸ್ ಸ್ಟಡಿ ಬಂದ್ಬಿಟ್ಟು ಬಾಂಗ್ಲಾದೇಶದಲ್ಲಿ ತುಂಬ ಸೆನ್ಸೇಷನ್ ಅನ್ನು ಉಂಟು ಮಾಡಿದಂತಹ ಒಂದು ಕೇಸ್. ಒಂದು 17-18 ವರ್ಷದ ಹುಡುಗಿ ತನ್ನ ಸ್ವಂತ ತಂದೆ ತಾಯಿಯನ್ನೇ ಕೊಂದಂತಹ ಕೇಸ್. ಏನಿದು ಸ್ಟೋರಿ, ಯಾಕೆ ಕೊಂದ್ಲು ಎಲ್ಲ ನೋಡೋಣ. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂದರೆ, ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಡೇಟ್ ಬಂದ್ಬಿಟ್ಟು 15 ಆಗಸ್ಟ್. ಸೊ ಈ ಕೇಸ್ ನಡೆದಿದ್ದು ಕೂಡ ಇದೇ ಟೈಮ್ನಲ್ಲಿ ಆ್ಯಂಡ್ ಇದೇ ಡೇಟ್ನಲ್ಲಿ. ಸೊ ಇವತ್ತು ಎಲ್ಲರಿಗೂ ನನ್ನ ಕಡೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬಾಂಗ್ಲಾದೇಶದ ಢಾಕಾದಲ್ಲಿ ಇರುವಂತಹ ರೆಹಮಾನ್ ಫ್ಯಾಮಿಲಿಗೆ ಸೇರಿದಂತಹ ಒಂದು ಮನೆಯಲ್ಲಿ ಪೊಲೀಸರು ಸರ್ಚಿಂಗ್ ನಡೆಸ್ತಾ ಇರ್ತಾರೆ. ಆ ಸರ್ಚಿಂಗ್ ಮಾಡೋ ವೇಳೆ ಆ ಮನೆಯ ಒಂದು ರೂಮಿನಿಂದ ಒಂದು ಕೆಟ್ಟದಾಗಿ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಸೊ ಏನದು ಸ್ಮೆಲ್ಲು ಅಂತ ಆ ಪೊಲೀಸರು ಆ ರೂಮಿನ ಬಾಕ್ಲು ತೆಗೆದು ಒಳಗಡೆ ಹೋದಾಗ ಆ ರೂಮಿನ ಅಟ್ಯಾಚ್ ಬಾತ್ರೂಮ್ನಲ್ಲಿ 2 ಡೆಡ್ ಬಾಡೀಸ್ ಸಿಗುತ್ತೆ. ಸೊ ಯಾರ್ದು ಡೆಡ್ ಬಾಡೀಸ್ ಅಂತ ಚೆಕ್ ಮಾಡಿದಾಗ ಅದು ಬೇರೆ ಯಾರ್ದು ಅಲ್ಲ, ಆ ಮಿಸ್ಟರ್ ಆ್ಯಂಡ್ ಮಿಸಸ್ ರೆಹಮಾನ್ ಅವ್ರದ್ದೇ ಆಗಿರುತ್ತೆ. ಸೊ ಇವ್ರನ್ನ ಕೊಲೆ ಮಾಡಿದವ್ರು ಯಾರು ಅಂತ ನೋಡ್ತಾರೆ. ಆ್ಯಂಡ್ ಆ ಮನೆಯಿಂದ ಸ್ವಲ್ಪ ಚಿನ್ನಾಭರಣಗಳು ಕಾಣೆ ಆಗಿರುತ್ತೆ, ಮತ್ತು ಅವಳ ಮಗಳಾದ ಓಯ್ಶಿ ರೆಹಮಾನ್ ಕೂಡ ಕಾಣೆ ಆಗಿರ್ತಾಳೆ. ಸೊ ನೌ ಲೆಟ್ಸ್ ಬಿಗಿನ್ ದ ಕೇಸ್ ಆಫ್ ಓಯ್ಶಿ ರೆಹಮಾನ್. প্রায় ২.৫ বছর আগে ঢাকায় পুলিশ কর্মকর্তা মাহফুজুর রহমান ও তার স্ত্রী স্বপ্না রহমানের হত্যাকাণ্ডের ঘটনা আলোড়ন সৃষ্টি করে। হত্যাকাণ্ড সংগঠিত করার দায়ে গ্রেপ্তার করা হয় তাদেরই মেয়ে ঐশী এবং তার 2 বন্ধুকে। হত্যাকাণ্ডটি ২০১৩ সালের ১৫ আগস্ট রাজধানীর চামেলিবাগে সংঘটিত হয়। ২ বছর ৩ মাসের বিচার প্রক্রিয়া শেষে আজ ঐশীকে মৃত্যুদণ্ড দিয়ে রায় ঘোষণা করেছেন আদালত। অভিযুক্ত 2 বন্ধুর একজন মিজানুর রহমান রনিকে 2 বছরের কারাভোগ ও ৫,০০০ টাকা অর্থদণ্ড এবং আরেক বন্ধু আসাদুজ্জামান জনিকে ২০১৩ সালের ১৬ আগস্ট পুলিশের স্পেশাল ব্রাঞ্চের পরিদর্শক মাহফুজুর রহমান ও তার স্ত্রী স্বপ্না রহমানের ক্ষতবিক্ষত লাশ উদ্ধার করা হয়। এর একদিন পর গৃহকর্মীকে সাথে নিয়ে রমনা থানায় আত্মসমর্পণ করেন ঐশী। প্ররোচনা বা সহযোগিতার অভিযোগে গ্রেপ্তার করা হয় তার 2 বন্ধু রনি ও জনিকে। এর 7 মাস পর গোয়েন্দা পুলিশ 3 জনের বিরুদ্ধে যে অভিযোগপত্র দেন তাতে বলা হয় বাবা মাকে ঐশী হত্যা করেছেন। এই মামলায় বাসার গৃহকর্মী খাদিজা আক্তার অপ্রাপ্তবয়স্ক হওয়ায় তার বিচার চলছে শিশু আদালতে। হাসান বাইজিদ, NTV নিউজ ডেস্ক। ಓಯ್ಶಿ ರೆಹಮಾನ್ ಅವರ ತಂದೆ ಮಹಫೂಜುರ್ ರೆಹಮಾನ್ ಅಂತ, ಅವರು ಸ್ಪೆಷಲ್ ಬ್ರಾಂಚ್ನಲ್ಲಿ ಪೊಲೀಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ಆ್ಯಂಡ್ ತಾಯಿ ಬಂದ್ಬಿಟ್ಟು ಸ್ವಪ್ನ ರೆಹಮಾನ್ ಅಂತ, ಅವರು ಡೆಸ್ಟಿನಿ ಅನ್ನೋ ಒಂದು ಪ್ರೈವೇಟ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಓಯ್ಶಿಗೆ ಒಬ್ಬ ತಮ್ಮ ಕೂಡ ಇರ್ತಾನೆ, ಅವನ ಹೆಸರು ಓಹಿ ರೆಹಮಾನ್ ಅಂತ. ಆ್ಯಂಡ್ ಇವರು ಬಾಂಗ್ಲಾದೇಶದ ಢಾಕಾದ ಚೆಮೇಲಿ ಬಾಗ್ ಅನ್ನೋ ಒಂದು ಏರಿಯಾದಲ್ಲಿ ವಾಸ ಇರ್ತಾರೆ. ಸೊ ಹಾಗೆ ಇವರ ಮನೆ ಕೆಲಸಕ್ಕಾಗಿ 11 ವರ್ಷದ ಖಾದಿಜಾ ಅತೇರ್ ಸುಮಿ ಅನ್ನೋ ಒಂದು ಹುಡುಗಿಯನ್ನು ಸಹ ಮನೆ ಕೆಲಸಕ್ಕಾಗಿ ಸೇರಿಸ್ಕೊತಾರೆ. ಓಯಿಶಿ ಬಂದು 2002ರಲ್ಲಿ ಬನಶ್ರೀ ಕಾರ್ಡವ ಇಂಟರ್ನ್ಯಾಷನಲ್ ಸ್ಕೂಲ್ನಿಂದ ಓದೋಕ್ಕೆ ಶುರು ಮಾಡ್ತಾಳೆ. ಸೊ ಇವಳು ಓದೋದ್ರಲ್ಲಿ ತುಂಬ ವೀಕ್ ಆದಂಥ ಹುಡುಗಿ. ಆ್ಯಂಡ್ ಇವಳು ಸ್ಕೂಲ್ನಲ್ಲೂ ಸಹ ಯಾರ ಜೊತೆ ಜಾಸ್ತಿ ಸೇರೋದಿಲ್ಲ, ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಳೋದಿಲ್ಲ, ಯಾವಾಗಲೂ ಒಬ್ಬಳೇ ಸೈಲೆಂಟ್ ಆಗಿರೋಕ್ಕೆ ಇಷ್ಟಪಡ್ತಾಳೆ. ಆ್ಯಂಡ್ ಇವಳಿಗೆ ಈ ಚಿಕ್ಕ ವಯಸ್ಸಿಂದನೇ ತನ್ನ ತಂದೆ ತಾಯಿಯಿಂದ ಎಮೋಷನಲಿ ದೂರ ಆಗೋಕ್ಕೆ ಶುರು ಆಗಿರ್ತಾಳೆ. ಯಾಕಂದರೆ ಇವರ ತಂದೆ ತಾಯಿಯ ಬ್ಯುಸಿ ವರ್ಕ್ ಶೆಡ್ಯೂಲ್ನಿಂದಾಗಿ ಇವಳಿಗೆ ಬಾಲ್ಯದಲ್ಲಿ ಬೇಕಾದಂತಹ ಟೈಮ್ ಅಂತ ಕೊಡೋಕ್ಕಾಗಿರಲ್ಲ, ಜಾಸ್ತಿ ಪ್ರೀತಿ ತೋರ್ಸೋಕ್ಕಾಗಿರಲ್ಲ. ಸೊ ಇದು ಬಂದು ಇವಳಿಗೆ ಈ ಚಿಕ್ಕ ವಯಸ್ಸಿನಿಂದನೇ ಶುರು ಆಗ್ಬಿಡುತ್ತೆ. ನನ್ನ ತಂದೆ ತಾಯಿ ನನಗೆ ಟೈಮ್ ಕೊಡ್ತಿಲ್ಲ, ನನ್ನ ತಂದೆ ತಾಯಿಗೆ ನನಗೆ ಬೇಕಾಗಿಲ್ಲ, ಆ್ಯಂಡ್ ನನ್ನ ತಂದೆ ತಾಯಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದೊಂದು ವಿಷಯ ಇವಳ ಚಿಕ್ಕ ವಯಸ್ಸಿಂದನೇ ಇವಳ ಮನಸ್ಸಿಂದ ಶುರು ಆಗ್ಬಿಡುತ್ತೆ. ಸೊ ಇವರ ತಂದೆ ಪೊಲೀಸ್ ಆಗಿರೋದ್ರಿಂದ ಮನೆಯಲ್ಲೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಬೆಳೆಸ್ತಿರ್ತಾರೆ. ಸೊ ಇವಳು ಓದೋದ್ರಲ್ಲಿ ಅವರೇಜ್ ಆಗಿರೋದ್ರಿಂದ ಮನೇಲಿ ಸಹ ತುಂಬ ಸರಿ ಬಯಸ್ಕೊಳ್ಳೋದು, ಒರೆಸ್ಕೊಳ್ಳೋದು ಓದೋ ವಿಷಯವಾಗಿ. ಸೊ ಇದು ನಡೀತಾನೆ ಇರುತ್ತೆ. ಆ್ಯಂಡ್ 2008ರಲ್ಲಿ ಇವಳು 5ನೇ ಕ್ಲಾಸ್ ಓದ್ಬೇಕಾದ್ರೆ ಸಿಗರೇಟ್ ಸೇದೋದನ್ನ ಕಲ್ತ್ಕೊತಾಳೆ. ಇವಳು ಕೆಲವೊಂದು ದಿನ 20 ಸಿಗರೇಟ್ಗಳನ್ನ ಸಹ ಸೇದೋಕ್ಕೆ ಶುರು ಮಾಡ್ತಾಳೆ. ಎಷ್ಟು ಅಡಿಕ್ಟ್ ಆಗಿದ್ದಾಳೆ ಅಂದರೆ, ಅವಳ ಹತ್ರ ಸಿಗರೇಟ್ ಸೇದೋಕ್ಕೆ ದುಡ್ಡಿಲ್ಲ ಅಂದರೆ ಅವರ ಅಪ್ಪನ ಪರ್ಸಿಂದ ದುಡ್ಡನ್ನ ಕತ್ಕೊಂಡ್ಬಂದು ಸಿಗರೇಟ್ ಸೇರ್ತಾಳೆ. 2008ರಲ್ಲಿ ಇವಳು 5ನೇ ಕ್ಲಾಸ್ ಕಂಪ್ಲೀಟ್ ಆದಮೇಲೆ ಇವಳನ್ನ ಮೋತಿಜಿಲ್ ಐಡಿಯಲ್ ಸ್ಕೂಲ್ಗೆ ಸೇರಿಸ್ತಾರೆ. ಸೊ ಇವಳ ಸ್ಕೂಲ್ನ ಚೇಂಜ್ ಮಾಡೋದ್ಮೇಲೆ ಇವಳು ಓದೋದ್ರಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಆಗಲ್ಲ, ಮತ್ತೆ ಹಳೆಯ ಮಾನಸಿಕ ಖಿನ್ನತೆಯಿಂದನೇ ಬದಲಾಡ್ತಿರ್ತಾಳೆ. ಆ್ಯಂಡ್ ಇವಳು 2009ಕ್ಕೆ ಬರೋಷ್ಟರಲ್ಲಿ 2 ಬಾರಿ ಆತ್ಮಹತ್ಯೆಗೆ ಟ್ರೈ ಮಾಡ್ಕೊಂಡಿರ್ತಾಳೆ. ಇವಳು ಮಾನಸಿಕ ಖಿನ್ನತೆಯಿಂದಾಗಿ 2 ಬಾರಿ ಆತ್ಮಹತ್ಯೆಗೆ ಟ್ರೈ ಮಾಡ್ಕೊಂಡಿರ್ತಾಳೆ. ಸೊ ಅದೃಷ್ಟವಶಾತ್ ಇವಳ ತಂದೆ ತಾಯಿನೇ ಅವಳನ್ನ ಉಳಿಸ್ಕೊತಾರೆ. ಆ್ಯಂಡ್ 2011ರಲ್ಲಿ ಸೊ ಇವಳು ಆ ಸ್ಕೂಲ್ನ ಆಚೆ ಇರತಕ್ಕಂತಹ ಕೆಲವೊಂದು ಕ್ಲಬ್ಗಳಿಂದ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ. ಇವಳ ಫ್ರೆಂಡ್ಸ್ ಏಜ್ ಗ್ರೂಪ್ ಹೇಗಿರುತ್ತೆ ಅಂದರೆ
25 ಇಯರ್ಸಿಂದ 50 ಇಯರ್ಸ್ವರೆಗೂ ಇರುವಂಥ ಜನರನ್ನ ಫ್ರೆಂಡ್ ಮಾಡ್ಕೊಂಡಿರ್ತಾಳೆ. ಇದರಲ್ಲಿ ಕೆಲವೊಬ್ಬರು ಆ ಕ್ಲಬ್ನಲ್ಲಿ ಡ್ಯಾನ್ಸ್ ಮಾಡುವಂತಹ ಡ್ಯಾನ್ಸರ್ಸ್ ಆಗಿರ್ತಾರೆ, ಕೆಲವೊಬ್ಬರು ಬಿಸ್ನೆಸ್ ಮೆನ್ಸ್ ಆಗಿರ್ತಾರೆ, ಕೆಲವೊಬ್ಬರು ಡ್ರಗ್ ಸಪ್ಲೈಯರ್ಸ್ ಆಗಿರ್ತಾರೆ. ಆ್ಯಂಡ್ ಒಂದು ಕ್ಲಬ್ನಲ್ಲಿ ಡ್ಯಾನ್ಸರ್ ಆಗಿರ್ತಕ್ಕಂತಹ ರೋನಿ, ಅವನ ಪೂರ್ತಿ ಹೆಸರು ಬಂದ್ಬಿಟ್ಟು ಮಿಜಾನುರ್ ರೆಹಮಾನ್ ರೋನಿ. ಸೊ ಇವನ ಫ್ರೆಂಡ್ಶಿಪ್ ಬೆಳೆಸ್ಕೊತಾಳೆ. ಇವನ ಫ್ರೆಂಡ್ಶಿಪ್ ಎಷ್ಟು ಕ್ಲೋಸ್ ಆಗುತ್ತೆ ಅಂದರೆ ಕಾಲಕ್ರಮೇಣ ಇವರಿಬ್ಬರು ಒಟ್ಟಿಗೆ ಡ್ರಗ್ಸ್ ತೊಗೊಳಕ್ಕೆ ಶುರು ಮಾಡ್ತಾ ಇರ್ತಾರೆ. ಈಗ ವೈಶಿ ರೆಹಮಾನ್ ಪೂರ್ತಿಯಾಗಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿರ್ತಾಳೆ. ಆ್ಯಂಡ್ ಇವಳು ತನ್ನ ತಂದೆಯ ಬಾರ್ ರೂಮ್ನಲ್ಲಿ ಹೋಗಿ ಅವರ ವಿಸ್ಕಿಯನ್ನು ಸಹ ಕದ್ದು ಕುಡಿಯೋಕ್ಕೆ ಶುರು ಮಾಡಿರ್ತಾಳೆ. ಸೊ ಡ್ರಗ್ಸ್, ಸ್ಮೋಕಿಂಗ್, ಡ್ರಿಂಕ್ಸ್ ಅಷ್ಟೇ ಅಲ್ಲದೆ ಯಾಬಾ ಟ್ಯಾಬ್ಲೆಟ್ಸ್ನು ತೊಗೊಳೋಕ್ಕೆ ಶುರು ಮಾಡಿರ್ತಾಳೆ. ಯಾಬಾ ಟ್ಯಾಬ್ಲೆಟ್ಸ್ನ ಮ್ಯಾಡ್ನೆಸ್ ಟ್ಯಾಬ್ಲೆಟ್ ಅಂತಲೂ ಸಹ ಕರೀತಾರೆ. 2012ರ ಇಯರ್ ಎಂಡ್ನಲ್ಲಿ ವೈಶಿ ರೆಹಮಾನ್ 3ನೇ ಬಾರಿ ತನ್ನ ಪ್ರಾಣ ಬಿಡೋಕ್ಕೆ ಟ್ರೈ ಮಾಡ್ತಾಳೆ. ಸೊ ಈ ಬಾರಿನೂ ಅದೃಷ್ಟವಶಾತ್ ಅವರ ತಂದೆ ತಾಯಿನೇ ಅವಳನ್ನ ಉಳಿಸ್ಕೊತಾರೆ. ಇಲ್ಲಿ ನಮಗೆ ಅರ್ಥ ಆಗೋದೇನೆಂದರೆ, ಮಗಳು ಎಂಥೋಳೆ ಆಗಿರಲಿ, ಏನೇ ಆಗಿರಲಿ, ಅವಳ ತಂದೆ ತಾಯಿ ಅವಳನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕೆ ಇಷ್ಟಪಟ್ಟಿರೋದಿಲ್ಲ. ಆ್ಯಂಡ್ ಇದೇ ಟೈಮ್ಗೆ ವೈಶಿ ರೆಹಮಾನ್ ಮತ್ತು ರೋನಿ ಫ್ರೆಂಡ್ಸಿಂದ ಲವರ್ಸ್ ಆಗಿ ಕನ್ವರ್ಟ್ ಆಗಿರ್ತಾರೆ. ಸೊ ಇವರಿಬ್ರು ಒಟ್ಟಿಗೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಿರ್ತಾರೆ, ಒಂದೊಳ್ಳೆ ಗುಡ್ ರಿಲೇಷನ್ಶಿಪ್ ಇರುತ್ತೆ. ಸೊ ಹೀಗೆ ಟೈಮ್ ಕಳೀತಾ ಒನ್ ಫೈನ್ ಡೇ 21 ಜುಲೈ 2013ರಲ್ಲಿ ಇವಳ ಬಗ್ಗೆ ಇವರ ಮನೆಯವರಿಗೆ ತಿಳಿಯುತ್ತೆ. ಅಂದರೆ ಲೈಕ್ ಇವರು ಡ್ರಗ್ಸ್ ಅಂತ ಇರೋದು, ಎಣ್ಣೆ ಹೊಡಿತಾ ಇರೋದು, ಸಿಗರೇಟ್ ಸೇರ್ತಾ ಇರೋದು, ಬಾಯ್ ಫ್ರೆಂಡ್ ಇರೋದು. ಸೊ ಇದೆಲ್ಲ ಇವ್ರ ಮನೆಗೆ ಗೊತ್ತಾದಾಗ ಅವರಪ್ಪ ಗಲಾಟೆ ಮಾಡಿ ಅವಳಿಗೊಂದು ಏಟ್ ಹೊಡಿತಾರೆ. ಸೊ ಹೊಡೆದ್ಬಿಟ್ಟು ಅವಳನ್ನ ಮೊಬೈಲ್ನ ಕಿತ್ತಿಟ್ಕೊತಾರೆ. ಅವಳನ್ನ ಮೊಬೈಲ್ನ ಕಿತ್ತಿಟ್ಕೊಂಡು ಇವಳನ್ನ ಹೊಡೆದ ಮೇಲೆ ವೈಶಿ ರೆಹಮಾನ್ಗೆ ಇದೇ ಮೋಸ್ಟ್ ಬ್ರೇಕಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿಂದ ಇವಳ ಮನಸ್ಸಲ್ಲಿ ಅವಳ ತಂದೆ ತಾಯಿನ ಶತ್ರುಗಳ ಥರ ನೋಡೋಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಕೊನೆಯದಾಗಿ ಅವಳ ಮನಸ್ಸಲ್ಲಿ ಅವಳ ತಂದೆ ತಾಯಿನ ಸಾಯಿಸೋಕೆ ನಿರ್ಧಾರ ಮಾಡ್ತಾಳೆ. ಆ್ಯಂಡ್ ಈ ವಿಚಾರನ ಹೋಗಿ ಅವಳ ಬಾಯ್ ಫ್ರೆಂಡ್ ಆದ ರೋನಿ ಹತ್ರ ಹೇಳ್ತಾಳೆ. ರೋನಿ ಸಹ ಇವಳ ತಂದೆ ತಾಯಿನ ಸಾಯಿಸೋದಕ್ಕೆ ಇವಳಿಗೆ ಹೆಲ್ಪ್ ಮಾಡೋದಾಗಿ ಪ್ರಾಮಿಸ್ ಸಹ ಮಾಡಿರ್ತಾನೆ. ಆ್ಯಂಡ್ ವೈಶಿ ರೆಹಮಾನ್ ಆಚೆ ಮೆಡಿಕಲ್ ಶಾಪ್ಗಳಲ್ಲಿ, ಬೇರೆ ಬೇರೆ ಮೆಡಿಕಲ್ ಶಾಪ್ಗಳಲ್ಲಿ ಸುಮಾರು 60 ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ಪರ್ಚೇಸ್ ಮಾಡಿರ್ತಾಳೆ. ಆ್ಯಂಡ್ ಮಾರ್ಕೆಟ್ನಿಂದ ಹೊಸದಾದಂಥ ಒಂದು ಚಾಕುವನ್ನು ಸಹ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾಳೆ. 15 ಆಗಸ್ಟ್ 2013 ಇವಳ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾಳೆ. ತನ್ನ ತಂದೆ ತಾಯಿ ಕೆಲಸದಿಂದ ಬಂದ ಮೇಲೆ ಅವರಿಗೆ ಕಾಫಿಯಲ್ಲಿ ಈ ಸ್ಲೀಪಿಂಗ್ ಪಿಲ್ಸ್ನ ಹಾಕಿ ಇಬ್ಬರಿಗೂ ಕುಡಿಸ್ತಾಳೆ. ಸೊ ಏನು ಗೊತ್ತಿರೋದು ಅವಳ ತಂದೆ ತಾಯಿ ಇವಳ ಕೊಟ್ಟ ಕಾಫಿಯನ್ನು ಕುಡಿದು ಹೋಗಿ ತಮ್ಮ ರೂಮ್ನಲ್ಲಿ ಮನಿಕೊಂತಾರೆ. ಸೊ ಇವಳು ಸೀದಾ ಅವರ ತಂದೆಯ ಬಾರ್ ರೂಮ್ಗೆ ಹೋಗಿ ಇವಳಿಗೆ ಎಷ್ಟು ಮನಸ್ಸಿಗೆ ಇಷ್ಟ ಬರುತ್ತೋ ಅಷ್ಟು ಡ್ರಿಂಕ್ಸ್ನ ಮಾಡಿಕೊಂಡು ಅವಳು ತಂದಿದ್ದಂಥ ಚಾಕುವನ್ನು ಹಿಡಿದು ಸೀದಾ ಅವರ ತಂದೆ ತಾಯಿಯ ರೂಮ್ನ ಕಡೆ ಹೋಗ್ತಾಳೆ. ಸೊ ಆ ರೂಮ್ನಲ್ಲಿ ಅವರ ತಂದೆ ತಾಯಿ ಪ್ರಜ್ಞೆ ತಪ್ಪಿ ಮಲಗಿರ್ತಾರೆ. ಸೊ ಸುಮಾರು ರಾತ್ರಿ 10-11 ಗಂಟೆಗೆ ಅವಳ ತಾಯಿ ಮೇಲೆ ಹಲ್ಲೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಆವಾಗ ಅವರ ತಾಯಿಗೆ ನೋವಿಗೆ ಎಚ್ಚರಿಕೆ ಆಗಿಬಿಡುತ್ತೆ. ಸೊ ಅವಳ ತಾಯಿ ಅವಳಿಂದ ಬಿಡಿಸ್ಕೊಳೋಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ಈ ಕ್ಷಣಕ್ಕೆ ವೈಶಿ ರೆಹಮಾನ್ ರಾಕ್ಷಸಿ ಆಗಿರ್ತಾಳೆ. ಬರ್ಬರವಾಗಿ ತನ್ನ ತಾಯಿಯನ್ನು ಚುಚ್ಚಿ ಕೊಲೆ ಮಾಡ್ತಾಳೆ. ಅವಳ ತಾಯಿ ಸತ್ತ ನಂತರ ಬೆಡ್ಡಲ್ಲಿ ಪಕ್ಕದಲ್ಲಿ ಮಲಗಿರ್ತಕ್ಕಂಥ ತನ್ನ ತಂದೆಯನ್ನು ಸಹ ಚುಚ್ಚಿ ಕೊಲೆ ಮಾಡ್ತಾಳೆ. ಸೊ ಇದೆಲ್ಲ ನಡೆಯೋದನ್ನು ಅವರ ರೂಮಿನ ಸ್ವಲ್ಪ ದೂರದಲ್ಲಿ ಮಲಗಿದ್ದಂತಹ ಆ ಮನೆ ಕೆಲಸದ ಹುಡುಗಿ ಸುಮಿ ಆ ಡೋರ್ನ ಕೀವಲ್ನಿಂದ ನೋಡಿರ್ತಾಳೆ. ಸೊ ಯಾವಾಗ ಅಂದರೆ ಇವಳು ತನ್ನ ತಾಯಿ ಮೇಲೆ ಹಲ್ಲೆ ಮಾಡಬೇಕಾದ್ರೆ ಅವಳ ತಾಯಿ ಎದ್ದು ಅವಳು ಬಿಡಿಸ್ಕೊಳಕ್ಕೆ ಟ್ರೈ ಮಾಡಿದಾಗ ಆ ಜಗಳದಲ್ಲಿ ಸುಮಿಗೆ ಎಚ್ಚರಿಕೆಯಾಗಿ ಆ ಸುಮಿ ಬಂದು ಆ ಡೋರ್ನ ಕೀವಲ್ನಿಂದ ವೈಶಿ ರೆಹಮಾನ್ ಮಾಡಿದ 2 ಕೊಲೆಗಳನ್ನು ನೋಡಿರ್ತಾಳೆ. ಸೊ ವೈಶಿ ರೆಹಮಾನ್ ಸುಮಾರು ಬೆಳಗ್ಗೆ 4 ಗಂಟೆಗೆ ಹೋಗಿ ಆ ಮನೆ ಕೆಲಸದವಳು ಆದಂಥ ಸುಮಿಯನ್ನು ಎಬ್ಬರಿಸ್ತಾಳೆ. ಆ್ಯಂಡ್ ಸುಮಿ ಹತ್ರ ಹೇಳ್ತಾಳೆ, ರೋನಿ ಮತ್ತು ಅವರ ಫ್ರೆಂಡ್ಸ್ ಬಂದು ನನ್ನ ತಂದೆ ತಾಯಿನ ಕೊಂದು ಹೋಗಿದ್ದಾರೆ ಅಂತ. ಬಟ್ ವೈಶಿ ರೆಹಮಾನ್ಗೆ ಗೊತ್ತಿರಲ್ಲ ಸುಮಿ ಇದೆಲ್ಲ ಆಲ್ರೆಡಿ ನೋಡಿದ್ದಾಳೆ ಅಂತ. ಸೊ ಸುಮಿ ಇನ್ನು 11 ವರ್ಷದ ಹುಡುಗಿ ಆಗಿರೋದ್ರಿಂದ ಸೊ ಅವಳು ಏನು ಮಾಡೋ ಸ್ಥಿತಿಯಲ್ಲಿರಲ್ಲ. ಸೊ ಹಾಗಾಗಿ ವೈಶಿ ರೆಹಮಾನ್ ಹೇಗೆ ಹೇಳ್ತಾಳೆ ಇವಳು ಹಂಗೆ ಕೇಳೋಕ್ಕೆ ಶುರು ಮಾಡ್ತಾಳೆ.
ಸೊ ಓಯಿಸಿ ರೆಹಮಾನ್ ಸುಮಿ ಇಬ್ಬರೂ ಸೇರಿ ಅವಳ ತಂದೆ ತಾಯಿಯ ಬಾಡಿಯನ್ನು ತೆಗೆದು ಆ ಬಾತ್ರೂಮ್ನಲ್ಲಿ ಇಟ್ಟು ಅಲ್ಲಿರೋಂಥ ಬ್ಲಡ್ ಸ್ಟೇನ್ಸ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಆ್ಯಂಡ್ ಓಯಿಸಿ ರೆಹಮಾನ್ ಹೋಗಿ ಸ್ನಾನ ಮಾಡ್ಕೊಂಬರ್ತಾಳೆ ಆ್ಯಂಡ್ ಅವಳ ರಕ್ತವಾಗಿದ್ದ ಬಟ್ಟೆ ಚಾಕುವನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ತುಂಬಿಕೊಂಡು ಮನೆಯಲ್ಲಿದ್ದ ಸ್ವಲ್ಪ ಚಿನ್ನ ಮತ್ತು ದುಡ್ಡನ್ನು ಸಹ ತಗೊಂಡು ಓಯಿಸಿ ರೆಹಮಾನ್ ಸುಮಿ ಆ್ಯಂಡ್ ಅವಳ ಓಯಿಸಿ ರೆಹಮಾನ್ ರೂಮಲ್ಲಿ ಮಲಗಿರ್ತಕ್ಕಂತಹ ಅವಳ ತಮ್ಮನಾದ ಓಹಿ ರೆಹಮಾನ್ ಹತ್ರ ಹೋಗಿ ಅವಳ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ, ಸ್ವಲ್ಪ ಟೈಮಲ್ಲಿ ಕರ್ಕೊಂಬಂದ್ಬಿಡ್ತಾರೆ, ಆಚೆ ಹೋಗ್ಬಿಟ್ಟು ಬರೋಣ ಬಾ ಅಂತಂದೇಳಿ ಅವಳ ತಮ್ಮನನ್ನು ಕರ್ಕೊಂಡು ಆ ಮನೆಯಿಂದ ಹೊರಡ್ತಾಳೆ. ಆಚೆ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಹತ್ರ ಸ್ವಲ್ಪ ಆಚೆ ಹೋಗಿ ಬರ್ತೀವಿ ಅಂತಂದೇಳಿ ಅಲ್ಲಿಂದ ಹೊರಟುಬಿಡ್ತಾರೆ. ಓಹಿ ಆ್ಯಂಡ್ ಓಯಿಸಿ ರೆಹಮಾನ್ ರೋನಿಯ ಆಂಟಿಯ ಮನೇಲಿ ಹೋಗಿ ಸ್ಟೇ ಆಗ್ತಾರೆ ಆ್ಯಂಡ್ ಸುಮಿನ ಬಂದು ಬೇರೆ ಕಡೆ ಸ್ಟೇ ಮಾಡಿಸ್ತಾರೆ. ಓಯಿಸಿ ರೆಹಮಾನ್ ಅವತ್ತು ರಾತ್ರಿ ಅವರ ಅಂಕಲ್ಗೆ ಫೋನ್ ಮಾಡಿ ಅಪ್ಪ ಅಮ್ಮ ಹಿಂಗೆ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ, ಸೊ ನಮಗೆ ಅಲ್ಲಿ ಮನೇಲಿ ಇರೋಕ್ಕೊಬ್ಬರಿಗೆ ಭಯ ಆಗ್ತಿದೆ, ಹಾಗಾಗಿ ನಾವು ಫ್ರೆಂಡ್ ಮನೆಗೆ ಬಂದಿದ್ದೀವಿ ಅಂತ ಇನ್ಫಾರ್ಮ್ ಮಾಡ್ತಾಳೆ. ಸೊ ಅವರ ಅಂಕಲ್ ಕೂಡ ಓಕೆ ಅಂತ ಹೇಳ್ತಾರೆ. ಆ್ಯಂಡ್ ಅವತ್ತು ಮಾರ್ನಿಂಗ್ ಅವರ ಅಂಕಲ್ ಓಯಿಸಿಗೆ ಫೋನ್ ಮಾಡಿ ನೀನು ನಮ್ಮನೆಗೆ ಬಾ ಅಂತ ಇನ್ವೈಟ್ ಮಾಡ್ತಾರೆ. ಸೊ ಆಗ ಓಯಿಸಿ ರೆಹಮಾನ್ ಅವಳ ತಮ್ಮನಾದ ಓಹಿ ರೆಹಮಾನನ್ನು ಮಾತ್ರ ಆಟೋ ಮಾಡಿ ಅವರ ಚಿಕ್ಕಪ್ಪನ ಮನೆಗೆ ಕಳಿಸ್ತಾಳೆ. ಇವಳು ಹೋಗೋದಿಲ್ಲ, ಇವಳು ಅಲ್ಲೇ ಉಳ್ಕೊತಾಳೆ. ಸೊ ಅವರ ಅಂಕಲ್ ಓಹಿ ರೆಹಮಾನ್ ಒಬ್ಬನೇ ಬಂದಿದ್ದು ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಸ್ವಲ್ಪ ಕನ್ಫ್ಯೂಸ್ ಆದಮೇಲೆ ಸೀದಾ ರೆಹಮಾನ್ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಆಚೆಯಿಂದ ಬಾಕ್ಲಾಕಿರುತ್ತೆ. ಅಕ್ಕಪಕ್ಕದವನು ವಿಚಾರಿಸ್ತಾರೆ, ಏನು ಹೇಳೋದಿಲ್ಲ. ಸೊ ಸೀದಾ ಬಂದು ಸೆಕ್ಯೂರಿಟಿ ಹತ್ರ ಮಾತಾಡಿದಾಗ ಇವ್ರು 3 ಜನ ಹೊರಗಡೆ ಹೋಗಿದ್ದ ಸೆಕ್ಯೂರಿಟಿ ಇನ್ಫಾರ್ಮ್ ಮಾಡ್ತಾರೆ ಅವ್ರ ಅಂಕಲ್ಗೆ. ಸೊ ಆಗ ಅವ್ರ ಅಂಕಲ್ಗೆ ಏನೋ ಸರಿ ಇಲ್ಲ ಅಂತ ಅನಿಸಿ ಹೋಗಿ ಸೀದಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಸೊ ಆ ಕಂಪ್ಲೇಂಟ್ ಮಾಡಿದಾಗೇ ಪೊಲೀಸರು ಬಂದು ರೆಹಮಾನ್ ಫ್ಯಾಮಿಲಿಯ ಮನೆಯಲ್ಲಿ ಸರ್ಚಿಂಗ್ ನಡೆಸ್ತಾರೆ. ಆ ಸರ್ಚಿಂಗ್ನಲ್ಲೇ ಇವೆರಡು ಡೆಡ್ ಬಾಡೀಸ್ ಸಿಕ್ಕಿರುತ್ತೆ. ಸೊ ಓಯಿಸಿ ರೆಹಮಾನ್ ಇಲ್ಲಿಗೆ ತನ್ನ ತಂದೆ ತಾಯಿಯ ಕೊಲೆ ಮಾಡಿ ಮುಗಿಸಿರ್ತಾಳೆ. ತನ್ನ ತಮ್ಮನನ್ನು ಅನಾಥ ಮಾಡಿರ್ತಾಳೆ, ತಾನು ಕೂಡ ಅನಾಥೆ ಆಗಿರ್ತಾಳೆ. ಒಂದು ಹಂತಕ್ಕೆ ಓಯಿಸಿ ರೆಹಮಾನ್ ಈ ಕೇಸಿಂದ ದೂರ ಹೋಗಿದ್ಲು. ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. 17 ಆಗಸ್ಟ್ 2013 ಫುಲ್ಟನ್ ಪೊಲೀಸ್ ಸ್ಟೇಷನ್ಗೆ ಓಯಿಸಿ ರೆಹಮಾನ್ ತಾನೇ ಬಂದು ಸರೆಂಡರ್ ಆಗ್ತಾಳೆ. ಈ ಎವಿಡೆನ್ಸ್ಗೆ ಅವಳು ಯೂಸ್ ಮಾಡಿದ ಚಾಕು ಸಹ ತಗೊಂಡು ಬಂದಿರ್ತಾಳೆ. ಆ್ಯಂಡ್ ಓಯಿಸಿ ರೆಹಮಾನ್ ಅವಳ ಪಶ್ಚಾತ್ತಾಪಕ್ಕೆ, ತನ್ನ ತಂದೆ ತಾಯಿಯನ್ನು ತಾನೇ ಕೊಂದೆ ಅನ್ನೋ ಪಶ್ಚಾತ್ತಾಪಕ್ಕೆ, ತನ್ನ ಮನಸ್ಸಾಕ್ಷಿಗೆ ಮೋಸ ಮಾಡ್ಕೊಂಡಿರೋ ಬಂದು ಸರೆಂಡರ್ ಆಗ್ತಾಳೆ. ಆ್ಯಂಡ್ ಅದರ ನೆಕ್ಸ್ಟ್ ಡೇ ಸುಮಿ ಸಹ ಬಂದು ಸರೆಂಡರ್ ಆಗ್ತಾಳೆ. ಆ್ಯಂಡ್ ಇನ್ವೆಸ್ಟಿಗೇಷನ್ ನಡೆದ ಮೇಲೆ ಪೊಲೀಸವರು ರೋನಿಯನ್ನು ಕೂಡ ಅರೆಸ್ಟ್ ಮಾಡ್ಕೊಂಬರ್ತಾರೆ. 12 ನವಂಬರ್ 2015 ಓಯಿಸಿ ರೆಹಮಾನ್ಗೆ ಕೋರ್ಟ್ನಿಂದ ಮರಣದಂಡನೆ ವಿಧಿಸಲಾಗುತ್ತೆ. ಓಯಿಸಿಗೂ ಶಿಕ್ಷೆ ಕೊಡ್ತಾರೆ, ಸುಮಿಗೂ ಶಿಕ್ಷೆ ಕೊಡ್ತಾರೆ ಆ್ಯಂಡ್ ರೋನಿಗೂ 2 ವರ್ಷದ ಶಿಕ್ಷೆ ಕೊಡ್ತಾರೆ. ಮರಣದಂಡನೆ ಓಯಿಸಿಗೆ ಮರಣದಂಡನೆ ಕೊಟ್ಟ ಮೇಲೆ ಸೊ ಅವರ ಲಾಯರ್ ಆಗದಂತಹವರು ಹೈಕೋರ್ಟ್ಗೆ ಅಪೀಲ್ ಹಾಕಿ ಮರಣದಂಡನೆಯಿಂದ ಜೀವಾವಧಿ ಶಿಕ್ಷೆಗೆ ಇಳಿಸ್ತಾರೆ. ಯಾಕಂದರೆ ಕೆಲವೊಂದು ದೇಶಗಳಲ್ಲಿ ಮರಣದಂಡನೆ ಕೊಡುವಾಗಿಲ್ಲ. ಯಾಕಂದರೆ ಹುಟ್ಟಿಸೋದು ಒಂದು ದೇವರು, ನಾವು ತಪ್ಪಿಗೆ ಶಿಕ್ಷೆ ಕೊಡ್ಬೋದು, ಆದರೆ ಸಾಯಿಸೋ ಅಧಿಕಾರ ನಮಗಿಲ್ಲ ಅಂತೇಳಿ ಕೆಲವೊಂದು ದೇಶಗಳಲ್ಲಿ ಈ ಮರಣದಂಡನೆ ಕಾಯ್ದೆ ಏನಿದೆ ಅದನ್ನು ರಿಮೂವ್ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ಬಾಂಗ್ಲಾದೇಶದಲ್ಲಿ ದಿ ಫಸ್ಟ್ ಕೇಸ್ ಈ ಥರ ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡಿ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಸೊ ಈಗ ಸ್ಟಿಲ್ ಓಯಿಸಿ ರೆಹಮಾನ್ ಜೈಲಿನಲ್ಲೇ ಇದ್ದಾಳೆ ಆ್ಯಂಡ್ ರೋನಿ ಬಿಡುಗಡೆ ಆಗಿದ್ದಾನೆ, ಸುಮಿ ಸಹ ಬಿಡುಗಡೆ ಆಗಿದ್ದಾಳೆ. ನಾವು ಓಹಿ ರೆಹಮಾನ್ ಅವಳ ತಮ್ಮ ಅನಾಥ ಆಗಿಲ್ಲ, ಅವರ ಅಂಕಲ್ ಅವನ್ನ ಅಡ್ಯಾಪ್ಟ್ ಮಾಡಿಕೊಂಡು ನೋಡ್ಕೊತಾ ಇದ್ದಾರೆ, ಅವರೇ ಸಾಕೊಂಡಿದ್ದಾರೆ. ಸೊ ಇಲ್ಲಿ ತಂದೆ ತಾಯಿ ಟೈಮ್ ಕೊಡದೇ ಇರೋ ತಪ್ಪ, ಇಲ್ಲ ಮಕ್ಕಳನ್ನ ಸರಿಯಾಗಿ ಬೆಳೆಸದೇ ಇರೋ ತಪ್ಪ, ಇಲ್ಲ ಮಕ್ಕಳೇ ಹಿಂಗೆ ಮಾಡಿದ ತಪ್ಪ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಓಯಿಸಿ ರೆಹಮಾನ್. ಸೊ ಇಲ್ಲಿಗೆ ಓಯಿಸಿ ರೆಹಮಾನ್ನ ಕೇಸ್ ಮುಗೀತು. ಸೊ
ನೆಕ್ಸ್ಟ್ ಮತ್ತೆ ಇನ್ನೊಂದು ರಿಯಲ್ ಲೈಫ್ ಕೇಸ್ ಸ್ಟಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಎಲ್ರಿಗೂ ನಮಸ್ಕಾರ. ಯಾರಿಗೆ ಈ ಥರ ರಿಯಲ್ ಲೈಫ್ ಕೇಸ್ನ ಕೇಳೋಕ್ಕೆ ಇಷ್ಟ ಇದೆಯೋ ಸೊ ದಯವಿಟ್ಟು ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.